ಏನು ಡೌಟ್ ಇತ್ತೋ ಅದು ನಿಜ ಆಗಿದೆ. ನಾವೇನು ಅಂದ್ಕೊಂಡಿದ್ವೋ ಅದು ನಿಜ ಆಗಿದೆ. 17C ಫಾರಮ್ ಇಲ್ಲೇ ಇತ್ತು ಅನ್ನೋದಕ್ಕೆ ದಾಖಲೆ ಸಿಕ್ಕಿದೆ. 17C ಫಾರಮ್ ಪಾರ್ಟ್ 1 ಪಾರ್ಟ್ 2 ಮೈಕ್ರೋ ಅಬ್ಸರ್ವರ್ಸ್ ಬರೆದಿರ್ತಾರಲ್ಲ, ಆ ಪ್ರತಿಗಳು ನಮಗೆ ಸಿಕ್ಕಿರಲಿಲ್ಲ, ಕೊಟ್ಟಿರಲಿ, ಇಲ್ಲೇ ಇತ್ತದು. ಆಮೇಲೆ ಬೂತ್ಗಳು ಕೆಟ್ಟೋಗಿರ್ತಾವಲ್ಲ, ಎಷ್ಟು ಬೂತ್ ಕೆಟ್ಟೋಗಿತ್ತು ಅನ್ನೋದು ಮಾಹಿತಿ ಇರಲಿಲ್ಲ ನಮ್ಮ ಹತ್ರ, ಅದು ಕೂಡ ಇಲ್ಲೇ ಸಿಕ್ಕೋಯ್ತು. 17C ಫಾರಮ್ ಪಾರ್ಟ್ 2 ಮೈಕ್ರೋ ಅಬ್ಸರ್ವರ್ದು ಲಿಸ್ಟು ಪ್ಲಸ್ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಇಡಂಗಿಲ್ಲ. ಅದು ಸ್ಟ್ರಾಂಗ್ ರೂಮಲ್ಲಿ ಇಡಬೇಕಾಗಿತ್ತು. ಒಂದು ತೊಗೊಂಡೋಗಿ ಕೋರ್ಟ್ ಕೊಟ್ಟಿದ್ದಾರೆ. ಮೈಕ್ರೋ ಅಬ್ಸರ್ವರ್ಸ್ ಬರೆದಿರೋದು ಇಲ್ಲೇ ಇದೆ. ಮೈಕ್ರೋ ಅಬ್ಸರ್ವರ್ಸ್ದು ಮತ್ತು ಇನ್ನೊಬ್ಬರು ಬರೆದಿರೋದು ಎರಡು ಟ್ಯಾಲಿ ಆಗಿದ್ದರೆ ಅವತ್ತೇ ರಿಸಲ್ಟಲ್ಲಿ ಹೇಳ್ಬೋದಾಗಿತ್ತು ನಾವು, ಏನಾದ್ರು ನ್ಯೂನ್ಯತೆಗಳಿದ್ದರೆ. ಸೊ ಇಲ್ಲಿ ಎತ್ತಿಟ್ಕೊಂಡಿದ್ರು. ಇದರಿಂದ ಪಾಪ ಅಧಿಕಾರಿಗಳಿಗೆ ತೊಂದರೆ. ಏನೇನು ಮಾಡಿದಾರೋ, ಏನೇನು ಬರೆದಿದ್ದಾರೋ, ಯಾರು ಬೇಕೋ ಬರಿಬೋದಾಯ್ತು. 3 ಸಲ ಟ್ರೆಜರಿ ತೆಗೆದಿದ್ದಾರೆ, ಓಪನ್ ಮಾಡಿ ಹಾಕಿದ್ದಾರೆ. ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಸರ್, ಈಗ ರೀಕೌಂಟಿಂಗ್ ಹತ್ತಿರದಲ್ಲೇ ಇದೆ ಸರ್, 11ನೇ ತಾರೀಕು ಇರೋದ್ರಿಂದ ಇದು ಕೋರ್ಟ್ ಡೈರೆಕ್ಷನ್ಸ್ ಮುಂಚೆನೇ ಸಿಕ್ಕಿದ್ರೆ ನಿಮ್ಗೆ ಅನುಕೂಲ ಆಗ್ತಾ ಇದೆ. ಏನಿಲ್ಲ, ಕೋರ್ಟಿಗೆ ಇದೆಲ್ಲ ಗಮನಕ್ಕೆ ತರ್ತೀವಿ. ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ, ಅದು ಕ್ಲಿಪ್ಪಿಂಗ್ಸ್ ಕೂಡ ಕೇಳ್ತೀವಿ ಅಲ್ವಾ. ಏನೇನು ಲ್ಯಾಪ್ಸಸ್ ಆಗಿದೆ ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ತರ್ತೀವಿ. ಆಮೇಲೆ ಇವರು ಎಲ್ಲ VVPAT ಮಸ್ಟ್ ಆ್ಯಂಡ್ ಶುಡ್ಡು ಅವಾಗ ಗೊತ್ತಾಗ್ಬಿಡುತ್ತೆ. EVM VVPAT 17A 17 ಪಾರ್ಟ್ ಎಲ್ಲ ಆಗಿಬಿಟ್ರೆ ಇದೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಒಳಗಡೆ ನೀವೇನಾದರೂ ಪ್ರಶ್ನೆ ಮಾಡಿದ್ರು ಸರ್ ಅಧಿಕಾರಿಗಳಿಗೆ? ಎಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ, ಏನೇನಿದೆ ಅದನ್ನ ಹೇಳಬೇಕು. ಇದು ಯಾಕೆ ಇಲ್ಲಿತ್ತು ಅಂತ ಕೇಳಿದೆ, ಏನಂದ್ರೆ ಸರ್ ಮೌನವಾಗಿದ್ದಾರೆ. ನಮ್ಗೆ ಹೇಳಿದ್ದಾರೆ, ತೊಗೊಂಬಂದು ಅಲ್ಲಿ ಸೀಸ್ ಮಾಡಿ ತೊಗೊಂಡೋಗಿ ಕೇಳಿದ್ದಾರೆ. ಇಲ್ಲಿರೋ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಕೋಲಾರಿಗೆ ತೊಗೊಂಡೋದ್ರು. ಇಲ್ಲಿರೋ ಡಾಕ್ಯುಮೆಂಟ್ಸು ಯಾಕೆ ಕೋಲಾರಿಗೆ ತೊಗೊಂಡೋದ್ರು? ಇವಾಗ ಇಲ್ಲೇ ಬಿಡಬೇಕಾಗಿತ್ತಲ್ಲ. ಇಲ್ಲೇ ಇರೋದಾದರೆ ಕೋಲಾರಿಗೆ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ. ಹಾಂ, ಸರ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲಿರಬೇಕು ಅಲ್ಲೇ ಇರಬೇಕು, ಅಲ್ಲೇ ಅದು ಯಾರ ಗಮನಕ್ಕೆ ಬರದೆ 3 ಸಲ ತೆಗೆದು ಹಾಕಿದ್ದಾರೆ ಟ್ರೆಜರಿ. ಬರೀ ಇದನ್ನು ತೆಗಿಯೋಕ್ಕೆ, ಬೇರೆ ವಿಷಯಕ್ಕೆ ಬೇರೆ ಸಲ 100 ಸಲ ತೆಗೆದಿರ್ತಾರೆ ಟ್ರೆಜರಿ. ಅವಾಗ ಅದು ಒಳಗಡೆನೇ ಇರ್ತದೆ, ಏನು ಬೇಕೋ ಮಾಡ್ಬೋದು. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಾಗ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಇರಲಿಲ್ವಾ ಸರ್? ಅದು ಇಲ್ಲಿದೆಯಲ್ಲ, ಇಲ್ಲೇ ಇದೆ, ವಿತ್ ಡೇಟ್ ಸಮೇತ ಸಿಕ್ಕಿದೆ. ಒರಿಜಿನಲ್ಸ್ ಎಲ್ಲ ಒರಿಜಿನಲ್ಸು ಅಲ್ಲ, ಇದು ಸ್ವಲ್ಪ ಜನ ಹೇಳ್ತಾರೆ ಇದು ಕಾರ್ಬನ್ ಶೀಟ್ಸ್ ಇಲ್ಲಿ ಇರೋದು ಅಂತ. ಅಲ್ಲ, ಒರಿಜಿನಲ್ಸ್ ರೀ. ಕಾರ್ಬನ್ ಶೀಟ್ಸೇ ಹಾಕಿಲ್ಲ, ಕಾರ್ಬನ್ ಪೇಪರ್ ಹಾಕಿಲ್ಲ ಮಾಡ್ಬೇಕಾರೆ. ಅದನ್ನು ಇದಾಗಿದೆ. ಏನು ಸರ್ ಸ್ಟೆಪ್ ಏನಿದೆ? ಸ್ಟೆಪ್ ಏನಿಲ್ಲ, ಇದೆಲ್ಲ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತೀವಿ. ಈ ದುರಾಂಕಾರದ ಮಾತುಗಳು ಆಡ್ತಾ ಇರೋದು, ಸುಮ್ಮನೆ ಹೋಗಿ ಪೊಲೀಸವ್ರಿಗೆ ನಮ್ಮ ಮೇಲೆ ಹೇಳೋದು, ನೀವು ಮನೆ ಹೋಗಿ ಜನ ಸೇರ್ಸಕ್ಕೆ ಓಡಾಡೋದು ಅಲ್ವಾ. ಸರ್, ನೀವು ಇನ್ನೊಂದು ಹೇಳ್ತಾ ಇದ್ರಿ, ಈಗ ಅಲ್ಲಿಂದ ತರುವಾಗ ಏನೋ ತಿದ್ದಿರ್ಬೋದು, ಆ ಚಾನ್ಸಸ್ ಇದೆ ಅಂತ ಅನುಮಾನ ಕೂಡ ಹೇಳಿದ್ವಿ. ಈಗ ಪೇಪರ್ಸ್ ನೋಡಿದಾಗ ಏನಾರು ಅನ್ನಿಸ್ತಾರೆ? ಇಲ್ಲ, ಪೇಪರ್ಸ್ ಏನು ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಟ್ ಇರ್ತದೆ. ತಿದ್ದೋದಂದರೆ ತಿದ್ದಿರೋದಲ್ಲ, ಕಿತ್ಬಿಟ್ಟು ಹೊಸದು ಹಾಕ್ಬಿಡ್ಬೋದು. ತಿದ್ದಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ಕಿತ್ಬಿಟ್ಟು ಹೊಸದು ಹಾಕ್ಬಿಡ್ಬೋದು. ಇವಾಗ ಹಳೆ